ಮಣ್ಕಟ್ಟ ರೋಡು ಎಷ್ಟು ತಿಂಗಳಿಂದ ಹಿಂಗಿದೆ, ಹದಗೆಟ್ಟಿದೆ. ನೀವು ರೈತರಾ? ನೀವು ಬೆಳೆ ಹಾಕಿದ್ದೀರಲ್ಲ, ಅದರಲ್ಲಿ ಧೂಳು ಹೋಗಿ ಮೇಲೆ ಏನು ಕುತ್ಕೊಳ್ಳಲ್ಲ? ಹಾಂ, ತುಂಬ ಓಡಿಸೋಕ್ಕೆ ಗಾಡಿ ಕಷ್ಟ ಇದೆ. ಬೆಳೆಗಳು ಯಾರೂ ಕೊಂಡ್ಕೊಳ್ಳೋಂಗಿಲ್ಲ, ಇಲ್ಲ ಧೂಳೆಲ್ಲ ಹೋಗಿ ಕುತ್ಕೊಂಡು. ಯಾವ ಊರು ನಿಮ್ಮದು? ಅಲ್ಲಿ ಕವರ್ಗಳ ಓಟ್ ಕವರ್ಗಳು, ಕೋಳಿ ಕುಕ್ಕುಗಳು ಏನು ಬೇಕಾ ಎಲ್ಲ ಸೈಡಲ್ಲೇ ತಂದು ಸುರಿತಾರೆ. ಅದಕ್ಕೂ ಕಂಟ್ರೋಲ್ ಇಲ್ಲ, ಈ ರೋಡ್ ಕಂಟ್ರೋಲ್ ಇಲ್ಲ, ಪ್ರತಿಯೊಂದು ವ್ಯವಸ್ಥೆನೇ ಇಲ್ಲ ಈ ರೋಡ್. ಸ್ಕೂಲ್ ಮಕ್ಕಳನ್ನು ಊಟ ಮಾಡ್ಕೊಡ್ಬಪ್ಪ. ಅದು ತುಂಬೆಲ್ಲ ಹೋಗಿ ಊಟದಲ್ಲಿ ಹೆಂಗೆ ತಿಂತಾರೆ? ಏನು ಮಾಡ್ತೀಯ? ಗೆಲ್ಲೋವರೆಗೂ ಎಲ್ಲ ರಾಜಕೀಯ, ಗೆಲ್ಲಿದ್ಮೇಲೆ ಅವ್ರವ್ರ ಪಾಡ್ಗೆ ಅವ್ರವ್ರ ಮನೇಲಿ ಸ್ವಂತವಾಗಿರ್ತಾರೆ. ಕೂಲಿ ಮಾಡೋರ್ಗೂ ಇಲ್ಲಿ ಆಯ್ಕೊಂಡು ತಿಂತಾ ಇರಬೇಕು. ಓಟ್ ಹಾಕಿದ್ರೆ ಮನೇಲಿ ತಕ್ಕ ಬಿದ್ದಿದ್ದೀರ ಅಷ್ಟೇ. ನಮ್ಮ ಜೀವನ ಇಲ್ಲಿ ನೀರಿಲ್ಲ ನ್ಯಾಯವಾಗಿ, ಮನೆಗಳಿಲ್ಲ ನ್ಯಾಯವಾಗಿ, ಈ ರೋಡ್ ವ್ಯವಸ್ಥೆ ಆಗಲಿಲ್ಲ. ಅಯ್ಯೋ ಭಾರಿ ಗಲೀಜು. ಸುಮ್ಮನೆ ಈ ಕಡೆ ನೋಡೋಕ್ಕೆ ಬೇಜಾರೆಲ್ಲ ಹೇಗಿದೆ ಇದೆಲ್ಲ ಅಷ್ಟ. ಅವ್ರು ಯಾರಿಗಾದ್ರೂ ಕೇಳಿದ್ರೆ ನಮಗೆ ಕೇಳಬೇಡಮ್ಮ, ಅಲ್ಲೋಗಿ ಮಾತಾಡ್ಕೊಳ್ರಿ ಅಂತ. ಅಲ್ಲೋಗಿ ಮಾತಾಡಿದ್ರೆ ನಮ್ಮ ಪರಿಸ್ಥಿತಿಗೆ ಅಲ್ಲೋದ್ರೆ ನಡೀರಮ್ಮ, ಆಚೆ ನಡೀರಮ್ಮ ನೀವು ಅಂತಾರೆ. ಅಲ್ಲ, ಈ ಬಟ್ಟೆ, ಈ ಮಕ್ಕ, ಈ ವೇಷ ಹೋದ್ರೆ ನಡೀರಿ ಆಚೆ. ಅವ್ರಿಲ್ಲ, ಇಲ್ಲಿ ಡಿಸಿನೇ ಇಲ್ಲ, MLA ಇಲ್ಲ, PP ಯಾರೆಲ್ಲ ನಡೀರಿ ಅಂತಾರೆ. ಎಲ್ಲರಿಗೂ ನಾವು ಮಾತಾಡೋಕೆ ಹೋಯ್ತಣ. ಇಲ್ಲೇನಿದ್ರೆ ನೋಡ ಏನೋ ಈ ರೋಡಲ್ಲ ಹಂಗೆ ಜೀವನ ಅಷ್ಟೇ. ನಮ್ಗೆ ಆ ಥರ ಜೀವನ ಇಲ್ಲ. ಏನು ಇದು ಮಾಡ್ಕೊಬೇಡಿ. ಆದಷ್ಟು ಬೇಗ ನಾವು ನಮ್ಮ ಚಾನೆಲ್ ಕಡೆಯಿಂದ, ಆಮೇಲೆ ಎಲ್ಲ ಪಬ್ಲಿಕ್ ಕಡೆಯಿಂದ ರಿಪೇರಿ ಮಾಡಿಸ್ಕೊಡೋಕೆ ಪ್ರಯತ್ನ ಪಡ್ತೀವಿ. ಅದು ಕವರ್ ವೇಸ್ಟೇಜ್ ಬಾಟ್ಲುಗಳು ಏನು ಪಬ್ಲಿಕ್ ಅನ್ನೋದು ನಾಚಿಕೆ ಇಲ್ಲ. ಎಲ್ಲಿ ನೋಡು ಬಾಟ್ಲ, ಎಲ್ಲಿ ನೋಡು ಕವರ್. ಹಸು ಕುರಿ ತಿನ್ನು, ಹೊಟ್ಟೆ ಊದು ಸತ್ತೋಗೋ ಸುಮಾರು 5-6 ಹಸುಗಳು ಒಂದೇ ಸಾರಿ ಹೊರಟೋದು ಬರೀ ಕವರ್. ಎಲ್ಲಿ ನೋಡಿ ಬಾಟ್ಲಿಗಳ, ಎಲ್ಲಿ ನೋಡಿ ಕವರ್, ಎಲ್ಲಿ ನೋಡಿ ಪ್ಯಾಕೆಟ್, ಸರಾಯಿ ಪ್ಯಾಕೆಟ್ಗಳು ಎಲ್ಲ ಇಲ್ಲೇ ತಂದಾಕ್ತಾರೆ. ಏನು ಮಾಡ್ತೀಯ? ನಾಚಿಕೆ ಎಲ್ಲ. ಕುರಿ ಮರಿ ಜಾಸ್ತಿ ಸಾಯ್ತೈತೆ. ಈ ರೋಡ್ ನೋಡಿದ್ರೆ ನೋಡಿ ಧೂಳು ಕೂತ್ಕೊಂಡು ಕುರಿ ಮರಿ ತಿಂತೈತೆ. ಅದು ಫುಡ್ ಪಾಯ್ಸನ್ಗಳಾಗೋದು ಎಲ್ಲ ವೇಸ್ಟ್. ಜಾಸ್ತಿ ಹಿಂಸೆ ಈ ಕಡೆ. ಪ್ರಯತ್ನ ಪಡೋಣಮ್ಮ, ಏನು ಪ್ರಯತ್ನ ನೋಡೋಣ, ಪ್ರಯತ್ನ ಪಡೋಣ.